ಕೈಗೊಂಡಿರುವಂತಹ ನಿರ್ಧಾರ ಇದು ಅಂತ ಹೇಳ್ತೀರೋ ಅಥವಾ ಕಾಂಗ್ರೆಸ್ ಮತ್ತೆ ಇತರರು ಆರೋಪ ಮಾಡುವ ಹಾಗೆ ಜಸ್ಟ್ ವೋಟ್ ಚೋರಿ ಮತ್ತೊಂದು ಅದರ ಪರಿಣಾಮ ಇರ್ಬೋದು ಇದು ಅಂತಿರೋ ಒಂಥರ ಫಾಲ್ಸ್ ರಿಸಲ್ಟ್ ಇದು ಅಂತ ಅನ್ಸುತ್ತಾ ಅಥವಾ ಇಲ್ಲ ಇದು ನಿಜವಾದಂತ ಒಂದು ಈ ತರ ಒಂದು ವೇವ್ ಇತ್ತು ಮೊದಲು ಅಂತ ಅನ್ಸುತ್ತಾ? ಫಸ್ಟಿಗೆ ಹೇಳ್ಬಿಡ್ತಾರೆ ವೋಟ್ ಚೋರಿ ಬಗ್ಗೆ ಎಷ್ಟು ರಾಹುಲ್ ಗಾಂಧಿ ಮತ್ತೆ ಅವರ ಬೆಂಬಲಿಗರು ಸದ್ದು ಮಾಡಿದ್ರು, ಅದು ಗ್ರೌಂಡ್ ಅಲ್ಲಿ ಸದ್ದಾಗಿಲ್ಲ. ಗ್ರೌಂಡ್ ಅಲ್ಲಿ ಸದ್ದಾಗಿಲ್ಲ, ಅದ್ರ ಬಗ್ಗೆ ಜನ ಮಾತಾಡಿಲ್ಲ. ಅದನ್ನ ನಾನು ಆಗ್ಲೂ ಕೂಡ ಹೇಳಿದ್ದೆ, ವೋಟ್ ಚೋರಿ ಮೀಡಿಯಾದಲ್ಲಿ ಹೈಪ್ ಆಗಿರ್ಬೋದು, ಬಟ್ ಜನರ ಗ್ರೌಂಡ್ ಅದ್ರ ಬಗ್ಗೆ ಜಾಸ್ತಿ ಮ್ಯಾಟರ್ ಆಗಿಲ್ಲ. ಎಲೆಕ್ಷನ್ ಅಲ್ಲಿ ಬಿಹಾರ ಜನರಿಗೆ ಬೇರೆ ವಿಷಯಗಳು ಚರ್ಚೆ ಮಾಡ್ಲಿಕ್ಕಿದೆ, ಚರ್ಚೆ ಮಾಡಿದ್ದಾರೆ. ಮತ್ತೆ ಅದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳಾಗಿದೆ. ಈಗ ಅಕಾಡೆಮಿಕ್ ಡಿಸ್ಕಷನ್ಗೆ SIR ಬಗ್ಗೆ ಅಥವಾ ವೋಟ್ ಚೋರಿ ಬಗ್ಗೆ ಮಾಡ್ಬೋದು, ಅಕಾಡೆಮಿಕ್ ಡಿಸ್ಕಷನ್ ಮಾಡ್ಬೋದು, ಅದು ಬೇರೆ ತಪ್ಪೇನಲ್ಲ. ಇಲ್ಲಿ ಈಗ 160 ಸೀಟ್ ನಿಮ್ಮ ಚಾನೆಲ್ ಅಲ್ಲಿ ನೀವೀಗ ತೋರಿಸ್ತಾ ಇದ್ದೀರಿ. ಇದೊಂದು ಫಾರ್ಮಿಡೇಬಲ್ ಮೆಜಾರಿಟಿ ನಂಬರ್. ಇದು ಬಹುತೇಕ ಪತ್ರಕರ್ತರು ಎಕ್ಸ್ಪೆಕ್ಟ್ ಮಾಡಿದ್ದು 130, 140 ಬರ್ಬೋದು. 160ಕ್ಕೆ ಹೋಗ್ತಾ ಇದೆ. ಆ ಸಂಖ್ಯೆ ಕಡಿಮೆನೂ ಆಗ್ಬೋದು. ಆದರೆ ಎಷ್ಟು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ 3 ಫ್ಯಾಕ್ಟರ್ಸ್ ಬಹಳ ಮುಖ್ಯ ಕಾರಣ ಆಗುತ್ತೆ. ಒಂದು, ನಾನು ಆಗಲೇ ನಿಮಗೆ ಹೇಳಿದಾಗೆ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ. ಸಾರಿ ನೋಡಿ, ಈಗ ಬಿಜೆಪಿ ಇಲ್ಲಿಯವರೆಗೂ ಕೂಡ ಟ್ರೆಂಡ್ ಪ್ರಕಾರ ಅತಿ ದೊಡ್ಡ ಪಾರ್ಟಿಯಾಗಿ ಮುನ್ನುಗ್ತಾ ಇತ್ತು. ಆದರೆ ಈಗ JDU ಗೇನ್ ಆಗಿದೆ. ಕಳೆದ ಬಾರಿಯ ಚುನಾವಣೆಯ ಫಲಿತಾಂಶವನ್ನ ಗಮನಿಸಿದ್ರೆ ಒನ್ನಲ್ಲ ಡಬಲ್ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂಥದ್ದು ನೋಡಿ. 76 ಕ್ಷೇತ್ರಗಳಲ್ಲಿ JDU ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇಲ್ಲಿ ನಮ್ಮ ಹತ್ರ ಒಂದಷ್ಟು ಅಂಕಿಅಂಶಗಳನ್ನ ಗಮನಿಸ್ತಾ ಇದೀವಿ. ಬಿಜೆಪಿ 79ಕ್ಕೆ ಹೋಯ್ತು, ಈಗ 70 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಸೊ RJD ಪಾರ್ಟಿ 3ನೇ ಸ್ಥಾನಕ್ಕೆ ಬಂದು ನಿಂತಿರೋದು. 3ನೇ ಸ್ಥಾನದಲ್ಲಿ ಇದು ಹೇಳಕ್ಕಾಗಲ್ಲ. ನಾವು ವೀಕ್ಷಕರ ನೋಡಿ, ಇದು ಟ್ರಯಲ್ ಅಷ್ಟೇ, ಈ ಕ್ಷಣದ ಟ್ರೆಂಡ್ ಅಷ್ಟೇ. ಇದು ಚೇಂಜಸ್ ಆಗ್ತಾ ಇರುತ್ತೆ, ಏರಿಳಿಕೆ ಆಗ್ತಾ ಇರುತ್ತೆ. ಪ್ರತಿಯೊಂದು ಹಂತದ ಸುತ್ತಿನಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ ನಂಬರ್. ಆದರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋದು 12 ಗಂಟೆ ನಂತರವೇ. ಆದರೆ ಏನು ನೀವು ನೋಡ್ತಾ ಇದ್ದೀವಿ ಜಸ್ಟ್ ನಂಬರ್ಸ್ ಅಷ್ಟೇ, ನಂಬರ್ಸ್. ರಾಘವ್ ಶರ್ಮಾ ಸರ್, ನೀವು ಹೇಳ್ತಾರೆ 3 ಕಾರಣಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಒಂದು, ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ. ಅವರು ಪಾಪ್ಯುಲರ್ ಯಾಕಿದ್ದಾರೆ ಅನ್ನೋದನ್ನ ನಾನು ಕಂಡುಕೊಂಡಿದ್ದೇನೆ ಅಲ್ಲಿ. ಅದು ಮತ್ತೆ ಅನೇಕ ಪತ್ರಕರ್ತರಲ್ಲಿ ಹೋದವರು, ಇವನು ರಾಷ್ಟ್ರೀಯ ಪತ್ರಕರ್ತರು ಕೂಡ ನಿತೀಶ್ ಕುಮಾರ್ ಈಗಲೂ ಕೂಡ ಜನರನ್ನ ಒಂದು ಸೇಫ್ ಗಾರ್ಡಿಯನ್ ಅಂತಾರ ಟ್ರೀಟ್ ಮಾಡ್ತಾರೆ ಅಂತ. ಒಬ್ಬ ಹಿರಿಯ ವ್ಯಕ್ತಿ ನಮ್ಮನ್ನು ಗಾರ್ಡ್ ಮಾಡುವಂಥ ವ್ಯಕ್ತಿ ಅನ್ನೋ ಫೀಲಿಂಗ್ ಅನೇಕ ಜನರಲ್ಲಿದೆ. ಇನ್ನೊಂದು ಸೆಕೆಂಡ್ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ಅಂತಂದ್ರೆ, ಸಾರಿ ಟು ಇಂಟರಪ್ಟ್, ಎಷ್ಟು ಮಟ್ಟಿಗೆ ಅಂತಂದ್ರೆ ಇವನ್ ಸ್ವತಃ ಮೋದಿ ಅವರು ಅಥವಾ ಇನ್ಯಾರೋ ಬಿಜೆಪಿ ಅವರು ಬಯಸಿದ್ರು ಕೂಡ ನಿತೀಶ್ ಕುಮಾರ್ ಅವ್ರನ್ನ ಅಲ್ಲಾಡ್ಸೋದಕ್ಕೆ ಆಗ್ಲಿಲ್ಲ, ಅವ್ರನ್ನ ಮುಟ್ಟಕ್ಕೆ ಅದಕ್ಕೆ ಇನ್ನೊಂದು ಜನರು ಹೇಗೆ ಅವರನ್ನ ಡಿಫೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ತೇಜಸ್ವಿ ಯಾದವ್ ಮತ್ತೆ ಪ್ರಶಾಂತ್ ಕಿಶೋರ್ ಕೆಲವು ಟಿವಿ ಇಂಟರ್ವ್ಯೂಲ್ಲೂ ಕೂಡ ಹೇಳಿದ್ರು ಅವ್ರ ಹೆಲ್ತೇ ಸರಿ ಇಲ್ಲ, ಅವ್ರಿಗೆ ಮೆಂಟಲಿ ಅಬ್ನಾರ್ಮಲ್ ಇದ್ದಾರೆ ಅಂತ ಹೇಳಿದ್ರು. ತೇಜಸ್ವಿ ಯಾದವ್ 2-3 ಸರ್ತಿ ವ್ಯಂಗ್ಯ ಮಾಡಿ ಟ್ವೀಟ್ ಮಾಡಿದ್ರು. ಆದರೆ ಯಾವಾಗ ಅವರು ಪ್ರಚಾರ ಕಣದಲ್ಲಿ ಬಹಳ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡ್ತಿದ್ರಲ್ಲ, ಆವಾಗ ಅದನ್ನ ಇದು ಮಾಡಿದ್ರು, ನಿಲ್ಸ್ಬಿಟ್ರು. ಆ ರೀತಿ ಮೆಂಟಲಿ ಸ್ಟೇಬಲ್ ಇಲ್ಲ ಅಂತ ಹೇಳೋದನ್ನ ಯಾಕೆ ಗೊತ್ತಾಯ್ತು, ಇಲ್ಲ ಇವರು ಸರಿ ಇದ್ದಾರೆ ಅಂತ ಹೇಳೋದನ್ನ. ಮತ್ತೆ ಜನರ ಹತ್ರ ಮಾತಾಡ್ಬೇಕು, ಜನರು ಸ್ಟೇಬಲ್ ಆಗಿದೆ ಅಂತ ನಿಲ್ಸಿದ್ದ ಅಥವಾ ಭಯ ಶುರುವಾಯ್ತಾ, ಎಲ್ಲಿ ನಮಗೆ ವುಮೆನ್ಸ್ ಹೋಟ್ ನಮಗೆ ಸಿಗೋದಿಲ್ವೋ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದನ್ನ ನಿಲ್ಸಿದ್ರು. ಅದು ಜನರಿಗೆ ಇಷ್ಟ ಆಗ್ಲಿಲ್ಲ. ನೀವು ಈ ರೀತಿ ಅವರನ್ನ ಜನರೇ ಡಿಫೆಂಡ್ ಮಾಡಿದ್ರು. ಇಲ್ಲ, ಮಾನಸಿಕವಾಗಿ ಅವ್ರು ಸರಿ ಇದ್ದಾರೆ, ಮೀಡಿಯಾ ಹೈಪ್ ಅಂತ ಹೇಳಿ ಅಂತ ಮಾತುಗಳನ್ನ ಜನರು ಹೇಳ್ತಿದ್ದಾರೆ, ನಾನು ಕೇಳಿದ್ದೇನೆ. ಆಯ್ತಾ? ಸೊ ಹಾಗಾಗಿ ಇನ್ನೊಂದು ಮೋದಿ ಫ್ಯಾಕ್ಟರ್ ಯಾಕೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, 2020 ಕೊರೋನಾ ಮಹಾಮಾರಿ ನಂತರ ನಡೆದಿರುವಂತಹ ಪ್ರಥಮ ಚುನಾವಣೆ. ಎಲ್ಲಿ ಪ್ರಥಮ ಚುನಾವಣೆ ಅಂದ್ರೆ ಪ್ರಥಮ ವಿಧಾನಸಭೆ ಚುನಾವಣೆ. ಈ ಚುನಾವಣೆಯಲ್ಲೂ ಕೂಡ ಗ್ರಾಮೀಣ ಇಲಾಖೆಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಗರೀಬ್ ಕಲ್ಯಾಣಲ್ಲಿ ನೀಡ್ತಿರುವಂಥ ಅನಾಜ್ ಅಥವಾ ಅಕ್ಕಿ, ದವಸ ಧಾನ್ಯಗಳ ಬಗ್ಗೆ ಚರ್ಚೆ ಆಗಿದೆ. ನಮ್ಮನ್ನ ನೋಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ನಮಗೆ 5 ಕಿಲೋ ಅಕ್ಕಿ ಸಿಗ್ತಾ ಇದೆ ಅನ್ನೋದು. ಅಲ್ಲೂ ಕರಪ್ಷನ್ ಆಗಿದೆ. 4 ಕಿಲೋ ಸಿಗ್ತಾ ಇದೆ ಅಂತ ಕೆಲವರಿಗೆ, 1 ಕಿಲೋ ಆ ಡೀಲರ್ ತೆಗೆದಿಡೋದು ಅವ್ನು ಬೇರೆ ಕಮ್ಯುನಿಟಿ ಅವ್ರಿಗೆ ಕೊಡೋದಂತೆ. ಅಂದ್ರೆ ಜಾತಿ ಹೆಂಗಿದೆ ನೋಡಿದ್ರಲ್ಲಿ ಅಂತ. ಸೊ ಅದು ವರ್ಕೌಟ್ ಆಗಿದೆ. ಅವರಿಗೆ ಅಕ್ಕಿ ಸಿಗ್ತಾ ಇದೆ, ನಮಗೆ ತಿನ್ಲಿಕ್ಕೆ ಆಹಾರ ಸಿಗ್ತಾ ಇದೆ. ಬಿಹಾರ NDA ದೋಸ್ತಿಗಳಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ಕಳೆಗಟ್ಟಿದೆ. 160ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ NDAಗೆ ಮುನ್ನಡೆ. ನೋಡಿ, ಮ್ಯಾಜಿಕ್ ನಂಬರ್ ಇರೋದೆಷ್ಟು? 122. ಆದ್ರೆ NDA ಮುನ್ನಡೆಯನ್ನು ಕಾಪಾಡ್ಕೊಳ್ತಾ ಇರೋದು 162 ಕ್ಷೇತ್ರಗಳಲ್ಲಿ. ದೆಹಲಿ ಸ್ಫೋಟ ಹಿನ್ನೆಲೆಯಲ್ಲಿ ಒಂದು ಕಡೆ ಗೆಲುವಿನ ಬಳಿಕ ವಿಜಯೋತ್ಸವಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಇವತ್ತು ಎಲ್ಲರೂ ಅಂದ್ಕೊಂಡಿದ್ದು ಇವತ್ತು ಸಂಜೆ ಒಂದು ವೇಳೆ ಬಿಹಾರದಲ್ಲಿ ಅಭೂತಪೂರ್ವವಾದಂಥ ಗೆಲುವು NDAಗೆ ಸಿಕ್ಕಿದೆ ಆದರೆ ಅದಕ್ಕೆ ಸಂಭ್ರಮಾಚರಣೆಗೆ ವೇದಿಕೆ ಸಿದ್ಧ ಆಗ್ತಾ ಇದ್ದಿದ್ದು ದೆಹಲಿಯಲ್ಲಿ. ಆದರೆ ಇವತ್ತು ಬಿಜೆಪಿ ಬ್ರೇಕ್ ಹಾಕಿದೆ. ನಾವು ಸಂಭ್ರಮಾಚರಣೆಯನ್ನ ಮಾಡೋದಿಲ್ಲ, ನಾವು ಒಂದು ಸ್ಫೋಟ ಆಗಿರುವಂತ ಹಿನ್ನೆಲೆಯಲ್ಲಿ ನಾವು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತೀವಿ. ಕೈಗೊಂಡಿರುವಂತಹ ನಿರ್ಧಾರ ಇದು
ಅಂತ ಹೇಳ್ತೀರೋ ಅಥವಾ ಕಾಂಗ್ರೆಸ್ ಮತ್ತೆ ಇತರರು ಆರೋಪ ಮಾಡುವ ಹಾಗೆ ಜಸ್ಟ್ ವೋಟ್ ಚೋರಿ ಮತ್ತೊಂದು ಅದರ ಪರಿಣಾಮ ಇರ್ಬೋದು ಇದು ಅಂತಿರೋ, ಒಂಥರ ಫಾಲ್ಸ್ ರಿಸಲ್ಟ್ ಇದು ಅಂತ ಅನ್ಸುತ್ತಾ, ಅಥವಾ ಇಲ್ಲ ಇದು ನಿಜವಾದಂತ ಒಂದು ಈ ತರ ಒಂದು ವೇವ್ ಇತ್ತು ಮೊದಲು ಅಂತ ಅನ್ಸುತ್ತಾ? ಫಸ್ಟಿಗೆ ಹೇಳ್ಬಿಡ್ತಾರೆ ವೋಟ್ ಚೋರಿ ಬಗ್ಗೆ ಎಷ್ಟು ರಾಹುಲ್ ಗಾಂಧಿ ಮತ್ತೆ ಅವರ ಬೆಂಬಲಿಗರು ಸದ್ದು ಮಾಡಿದ್ರು, ಅದು ಗ್ರೌಂಡ್ ಅಲ್ಲಿ ಸದ್ದಾಗಿಲ್ಲ. ಗ್ರೌಂಡ್ ಅಲ್ಲಿ ಸದ್ದಾಗಿಲ್ಲ, ಅದ್ರ ಬಗ್ಗೆ ಜನ ಮಾತಾಡಿಲ್ಲ. ಅದನ್ನ ನಾನು ಆಗ್ಲೂ ಕೂಡ ಹೇಳಿದ್ದೆ, ವೋಟ್ ಚೋರಿ ಮೀಡಿಯಾದಲ್ಲಿ ಹೈಪ್ ಆಗಿರ್ಬೋದು, ಬಟ್ ಜನರ ಗ್ರೌಂಡ್ ಅದ್ರ ಬಗ್ಗೆ ಜಾಸ್ತಿ ಮ್ಯಾಟರ್ ಆಗಿಲ್ಲ. ಎಲೆಕ್ಷನ್ ಅಲ್ಲಿ ಬಿಹಾರ ಜನರಿಗೆ ಬೇರೆ ವಿಷಯಗಳು ಚರ್ಚೆ ಮಾಡ್ಲಿಕ್ಕಿದೆ, ಚರ್ಚೆ ಮಾಡಿದ್ದಾರೆ. ಮತ್ತೆ ಅದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳಾಗಿದೆ. ಈಗ ಅಕಾಡೆಮಿಕ್ ಡಿಸ್ಕಷನ್ಗೆ SIR ಬಗ್ಗೆ ಅಥವಾ ವೋಟ್ ಚೋರಿ ಬಗ್ಗೆ ಮಾಡ್ಬೋದು, ಅಕಾಡೆಮಿಕ್ ಡಿಸ್ಕಷನ್ ಮಾಡ್ಬೋದು, ಅದು ಬೇರೆ ತಪ್ಪೇನಲ್ಲ. ಇಲ್ಲಿ ಈಗ 160 ಸೀಟ್ ನಿಮ್ಮ ಚಾನೆಲ್ ನಲ್ಲಿ ನೀವೀಗ ತೋರಿಸ್ತಾ ಇದ್ದೀರಿ. ಇದೊಂದು ಫಾರ್ಮಿಡೇಬಲ್ ಮೆಜಾರಿಟಿ ನಂಬರ್. ಇದು ಬಹುತೇಕ ಪತ್ರಕರ್ತರು ಎಕ್ಸ್ಪೆಕ್ಟ್ ಮಾಡಿದ್ದು 130, 140 ಬರ್ಬೋದು. ಇನ್ನು 160ಕ್ಕೆ ಹೋಗ್ತಾ ಇದೆ. ಆ ಸಂಖ್ಯೆ ಕಡಿಮೆನೂ ಆಗ್ಬೋದು. ಆದರೆ ಎಷ್ಟು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ 3 ಫ್ಯಾಕ್ಟರ್ಸ್ ಬಹಳ ಮುಖ್ಯ ಕಾರಣ ಆಗುತ್ತೆ. ಒಂದು, ನಾನು ಆಗಲೇ ನಿಮಗೆ ಹೇಳಿದಾಗೆ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ. ಸಾರಿ ನೋಡಿ, ಈಗ ಬಿಜೆಪಿ ಇಲ್ಲಿಯವರೆಗೂ ಕೂಡ ಟ್ರೆಂಡ್ ಪ್ರಕಾರ ಅತಿ ದೊಡ್ಡ ಪಾರ್ಟಿಯಾಗಿ ಮುನ್ನುಗ್ತಾ ಇತ್ತು. ಆದ್ರೆ ಈಗ JDU ಗೇನ್ ಆಗಿದೆ. ಕಳೆದ ಬಾರಿಯ ಚುನಾವಣೆಯ ಫಲಿತಾಂಶವನ್ನ ಗಮನಿಸಿದ್ರೆ ಒಂದಲ್ಲ ಡಬಲ್ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂಥದ್ದು ನೋಡಿ. 76 ಕ್ಷೇತ್ರಗಳಲ್ಲಿ JDU ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇಲ್ಲಿ ನಮ್ಮ ಹತ್ರ ಒಂದಷ್ಟು ಅಂಕಿಅಂಶಗಳನ್ನ ಗಮನಿಸ್ತಾ ಇದೀವಿ. ಬಿಜೆಪಿ 79ಕ್ಕೆ ಹೋಯ್ತು, ಈಗ 70 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಸೊ RJD ಪಾರ್ಟಿ 3ನೇ ಸ್ಥಾನಕ್ಕೆ ಬಂದು ನಿಂತಿರೋದು. 3ನೇ ಸ್ಥಾನದಲ್ಲಿ ಇದು ಹೇಳಕ್ಕಾಗಲ್ಲ. ನಾವು ವೀಕ್ಷಕರ ನೋಡಿ, ಇದು ಟ್ರಯಲ್ ಅಷ್ಟೇ, ಈ ಕ್ಷಣದ ಟ್ರೆಂಡ್ ಅಷ್ಟೇ. ಇದು ಚೇಂಜಸ್ ಆಗ್ತಾ ಇರುತ್ತೆ, ಏರಿಳಿಕೆ ಆಗ್ತಾ ಇರುತ್ತೆ. ಪ್ರತಿಯೊಂದು ಹಂತದ ಸುತ್ತಿನಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ ನಂಬರ್. ಆದರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋದು 12 ಗಂಟೆ ನಂತರವೇ. ಆದರೆ ಏನು ನೀವು ನೋಡ್ತಾ ಇದ್ದೀವಿ ಜಸ್ಟ್ ನಂಬರ್ಸ್ ಅಷ್ಟೇ, ನಂಬರ್ಸ್. ರಾಘವ್ ಶರ್ಮಾ ಸರ್, ನೀವು ಹೇಳ್ತಾರೆ 3 ಕಾರಣಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಒಂದು, ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ. ಅವರು ಪಾಪ್ಯುಲರ್ ಯಾಕಿದ್ದಾರೆ ಅನ್ನೋದನ್ನ ನಾನು ಕಂಡುಕೊಂಡಿದ್ದೇನೆ ಅಲ್ಲಿ. ಅದು ಮತ್ತೆ ಅನೇಕ ಪತ್ರಕರ್ತರಲ್ಲಿ ಹೋದವರು, ಇವನು ರಾಷ್ಟ್ರೀಯ ಪತ್ರಕರ್ತರು ಕೂಡ ನಿತೀಶ್ ಕುಮಾರ್ ಈಗಲೂ ಕೂಡ ಜನರನ್ನ ಒಂದು ಸೇಫ್ ಗಾರ್ಡಿಯನ್ ಅಂತಾರ ಟ್ರೀಟ್ ಮಾಡ್ತಾರೆ ಅಂತ. ಒಬ್ಬ ಹಿರಿಯ ವ್ಯಕ್ತಿ ನಮ್ಮನ್ನು ಗಾರ್ಡ್ ಮಾಡುವಂಥ ವ್ಯಕ್ತಿ ಅನ್ನೋ ಫೀಲಿಂಗ್ ಅನೇಕ ಜನರಲ್ಲಿದೆ. ಇನ್ನೊಂದು ಸೆಕೆಂಡ್ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ಅಂತಂದ್ರೆ, ಸಾರಿ ಟು ಇಂಟರಪ್ಟ್, ಎಷ್ಟು ಮಟ್ಟಿಗೆ ಅಂತಂದ್ರೆ ಇವನ್ ಸ್ವತಃ ಮೋದಿ ಅವರು ಅಥವಾ ಇನ್ಯಾರೋ ಬಿಜೆಪಿ ಅವರು ಬಯಸಿದ್ರು ಕೂಡ ನಿತೀಶ್ ಕುಮಾರ್ ಅವ್ರನ್ನ ಅಲ್ಲಾಡ್ಸೋದಕ್ಕೆ ಆಗ್ಲಿಲ್ಲ, ಅವ್ರನ್ನ ಮುಟ್ಟಕ್ಕೆ ಅದಕ್ಕೆ ಇನ್ನೊಂದು ಜನರು ಹೇಗೆ ಅವರನ್ನ ಡಿಫೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ತೇಜಸ್ವಿ ಯಾದವ್ ಮತ್ತೆ ಪ್ರಶಾಂತ್ ಕಿಶೋರ್ ಕೆಲವು ಟಿವಿ ಇಂಟರ್ವ್ಯೂಲ್ಲೂ ಕೂಡ ಹೇಳಿದ್ರು ಅವ್ರ ಹೆಲ್ತೇ ಸರಿ ಇಲ್ಲ, ಅವ್ರಿಗೆ ಮೆಂಟಲಿ ಅಬ್ನಾರ್ಮಲ್ ಇದ್ದಾರೆ ಅಂತ ಹೇಳಿದ್ರು. ತೇಜಸ್ವಿ ಯಾದವ್ 2-3 ಸರ್ತಿ ವ್ಯಂಗ್ಯ ಮಾಡಿ ಟ್ವೀಟ್ ಮಾಡಿದ್ರು. ಆದರೆ ಯಾವಾಗ ಅವರು ಪ್ರಚಾರ ಕಣದಲ್ಲಿ ಬಹಳ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡ್ತಿದ್ರಲ್ಲ, ಆವಾಗ ಅದನ್ನ ಇದು ಮಾಡಿದ್ರು, ನಿಲ್ಸ್ಬಿಟ್ರು. ಆ ರೀತಿ ಮೆಂಟಲಿ ಸ್ಟೇಬಲ್ ಇಲ್ಲ ಅಂತ ಹೇಳೋದನ್ನ ಯಾಕೆ ಗೊತ್ತಾಯ್ತು, ಇಲ್ಲ ಇವರು ಸರಿ ಇದ್ದಾರೆ ಅಂತ ಹೇಳೋದನ್ನ. ಮತ್ತೆ ಜನರ ಹತ್ರ ಮಾತಾಡ್ಬೇಕು, ಜನರು ಸ್ಟೇಬಲ್ ಆಗಿದೆ ಅಂತ ನಿಲ್ಸಿದ್ದ ಅಥವಾ ಭಯ ಶುರುವಾಯ್ತಾ, ಎಲ್ಲಿ ನಮಗೆ ವುಮೆನ್ಸ್ ಹೋಟ್ ನಮಗೆ ಸಿಗೋದಿಲ್ವ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದನ್ನ ನಿಲ್ಸಿದ್ರು. ಅದು ಜನರಿಗೆ ಇಷ್ಟ ಆಗ್ಲಿಲ್ಲ. ನೀವು ಈ ರೀತಿ ಅವರನ್ನ ಜನರೇ ಡಿಫೆಂಡ್ ಮಾಡಿದ್ರು, ಇಲ್ಲ ಮಾನಸಿಕವಾಗಿ ಅವ್ರು ಸರಿ ಇದ್ದಾರೆ, ಮೀಡಿಯಾ ಹೈಪ್ ಅಂತ ಹೇಳಿ ಅಂತ ಮಾತುಗಳನ್ನ ಜನರು ಹೇಳ್ತಿದ್ದಾರೆ, ನಾನು ಕೇಳಿದ್ದೇನೆ. ಆಯ್ತಾ? ಸೊ ಹಾಗಾಗಿ ಇನ್ನೊಂದು ಮೋದಿ ಫ್ಯಾಕ್ಟರ್ ಯಾಕೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, 2020 ಕೊರೋನಾ ಮಹಾಮಾರಿ ನಂತರ ನಡೆದಿರುವಂತಹ ಪ್ರಥಮ ಚುನಾವಣೆ. ಎಲ್ಲಿ ಪ್ರಥಮ ಚುನಾವಣೆ ಅಂದ್ರೆ ಪ್ರಥಮ ವಿಧಾನಸಭೆ ಚುನಾವಣೆ. ಈ ಚುನಾವಣೆಯಲ್ಲೂ ಕೂಡ ಗ್ರಾಮೀಣ ಇಲಾಖೆಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಗರೀಬ್ ಕಲ್ಯಾಣಲ್ಲಿ ನೀಡ್ತಿರುವಂಥ ಅನಾಜ್ ಅಥವಾ ಅಕ್ಕಿ, ದವಸ ಧಾನ್ಯಗಳ ಬಗ್ಗೆ ಚರ್ಚೆ ಆಗಿದೆ. ನಮ್ಮನ್ನ ನೋಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ನಮಗೆ 5 ಕಿಲೋ ಅಕ್ಕಿ ಸಿಗ್ತಾ ಇದೆ ಅನ್ನೋದು. ಅಲ್ಲೂ ಕರಪ್ಷನ್ ಆಗಿದೆ, 4 ಕಿಲೋ ಸಿಗ್ತಾ ಇದೆ ಅಂತ ಕೆಲವರಿಗೆ. 1 ಕಿಲೋ ಆ ಡೀಲರ್ ತೆಗೆದಿಡೋದು ಅವ್ನು ಬೇರೆ ಕಮ್ಯುನಿಟಿ ಅವ್ರಿಗೆ ಕೊಡೋದಂತೆ. ಅಂದ್ರೆ ಜಾತಿ ಹೆಂಗಿದೆ ನೋಡಿದ್ರಲ್ಲಿ ಅಂತ. ಸೊ ಅದು ವರ್ಕೌಟ್ ಆಗಿದೆ. ಅವರಿಗೆ ಅಕ್ಕಿ ಸಿಗ್ತಾ ಇದೆ, ನಮಗೆ ತಿನ್ಲಿಕ್ಕೆ ಆಹಾರ ಸಿಗ್ತಾ ಇದೆ. ಹಂಗೆ ಬಿಹಾರ NDA ದೋಸ್ತಿಗಳಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ಕಳೆಗಟ್ಟಿದೆ. 160ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ NDAಗೆ ಮುನ್ನಡೆ. ನೋಡಿ, ಮ್ಯಾಜಿಕ್ ನಂಬರ್ ಇರೋದೆಷ್ಟು? 122. ಆದ್ರೆ NDA ಮುನ್ನಡೆಯನ್ನು ಕಾಪಾಡ್ಕೊಳ್ತಾ ಇರೋದು 162 ಕ್ಷೇತ್ರಗಳಲ್ಲಿ. ದೆಹಲಿ ಸ್ಫೋಟ ಹಿನ್ನೆಲೆಯಲ್ಲಿ ಒಂದು ಕಡೆ ಗೆಲುವಿನ ಬಳಿಕ ವಿಜಯೋತ್ಸವಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಇವತ್ತು ಎಲ್ಲರೂ ಅಂದ್ಕೊಂಡಿದ್ದು ಇವತ್ತು ಸಂಜೆ ಒಂದು ವೇಳೆ ಬಿಹಾರದಲ್ಲಿ ಅಭೂತಪೂರ್ವವಾದಂಥ ಗೆಲುವು NDAಗೆ ಸಿಕ್ಕಿದೆ ಆದರೆ ಅದಕ್ಕೆ ಸಂಭ್ರಮಾಚರಣೆಗೆ ವೇದಿಕೆ ಸಿದ್ಧ ಆಗ್ತಾ ಇದ್ದಿದ್ದು ದೆಹಲಿ.